ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುಚಾರಿತಾ ಸಹಾಯರಾಜ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ಒಂದು ತುಂಬಾ ಖುಷಿ ಆಗ್ತದೆ ನನಗೆ. ಹಾಗೆಯೇ ಆ ಖುಷಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇದೊಂಥರ ನನ್ನದು ಡ್ರೀಮು. ಸೊ ನನ್ನ ವೆಂಚರ್ ಅಂತಲೇ ಹೇಳ್ಬೋದು. ಸೊ ಇವಾಗ ನಾನು ಇನ್ಫಿನಿಟಿ ಡೆವಲಪರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ ಮುಂದೆ ಬಂದು ನಿಂತಿದ್ದೀನಿ. ಐ ಫೀಲ್ ವೆರಿ ಪ್ರೌಡ್. ಯಾಕೆ ಅಂತ ಅಂದರೆ ಇದು ನನ್ನ ಡ್ರೀಮ್. ಅದು ಒಂದು ಆಫೀಸ್ ಓಪನ್ ಮಾಡಬೇಕು ಅಂತ ಹೇಳಿ, ಬಿಸ್ನೆಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಅಂತ. ಸೊ ಆಲ್ರೆಡಿ ಬೇರೆ ಎಲ್ಲ ಬಿಸ್ನೆಸ್ ಇತ್ತು, ಬಟ್ ಒಂದು ಆಫೀಸ್ ಅನ್ನಂತ ಪ್ರಾಪರಾಗಿ ಮಾಡ್ಕೋಬೇಕು ಅಂತ ಹೇಳಿ ಸ್ಟಾರ್ಟ್ ಮಾಡಿದ್ದು. ಸೊ ಇನ್ಫಿನಿಟಿ ಡೆವಲಪರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್. ಸೊ ಇಷ್ಟು ವರ್ಷ ನನಗೆ ತುಂಬ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಅದೇ ರೀತಿ ಹೊಸ ಸ್ಟೆಪ್ ಇಟ್ಟಿದ್ದೀನಿ. ಇದೊಂದು ಹೊಸ ಫೇಸ್ ನನಗೆ. ಸೊ ಅದೇ ಸಪೋರ್ಟ್ ಯಾವಾಗಲೂ ನನ್ನ ಮೇಲೆ ಇರಬೇಕು. ಸೊ ಇವತ್ತಿನ ವ್ಲಾಗಲ್ಲಿ ಯಾರ್ಯಾರೆಲ್ಲ ಇರ್ತಾರೆ, ಸೊ ಇವತ್ತಿನ ಆಫೀಸಲ್ಲಿ ಪೂಜೆ ಯಾವ ಥರ ನಡೆಯುತ್ತೆ ನೀವೆಲ್ಲ ನೋಡ್ತಾ ಇರಿ. ಡೆಫಿನೆಟಾಗಿ ನೀವು ಎಂಜಾಯ್ ಮಾಡ್ತೀರಾ. ಜೊತೆಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಆ್ಯಂಡ್ ಸಪೋರ್ಟ್ ನನಗೆ ಬೇಕೇ ಬೇಕು. ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸೊ ಇವತ್ತಿನ ವ್ಲಾಗ್ಗೆ ಮತ್ತೆ ವೆಲ್ಕಮ್. ಸೊ ಫಸ್ಟು ಡಿಸೈಡ್ ಮಾಡಿದ್ವಿ ಯಾವ ಥರ ಸ್ಟಾರ್ಟಪ್ ಮಾಡಬೇಕು, ಏನು ಮಾಡಬೇಕು ಅಂತನ. ಅವಾಗೇನು ಪ್ಲ್ಯಾನ್ ಇರಲಿಲ್ಲ, ಹುಡುಕಿದ್ವಿ. ಬಟ್ ಜಾಗ ಇವತ್ತಿಂದ ನಾವು ಹೊಸ ಆಫೀಸ್ಗೆ ಸ್ಟಾರ್ಟ್ ಮಾಡ್ತಾಯಿದ್ವಿ. ನಾವಿನ್ನು ಕನ್ಸ್ಟ್ರಕ್ಷನ್ನು, ಇಂಟೀರಿಯರ್ ಡಿಸೈನು, ಲ್ಯಾಂಡ್ ಡೆವಲಪಿಂಗು, ರಿಯಲ್ ಎಸ್ಟೇಟು ಇವೆಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಹತ್ರ ವರ್ಕರ್ಸ್ ಎಲ್ಲ ತುಂಬ ಚೆನ್ನಾಗಿರೋರು ಇದ್ದಾರೆ. ನಮ್ಮದು 7 to 8 years ಎಕ್ಸ್ಪೀರಿಯೆನ್ಸ್ ಇದೆ ಫೀಲ್ಡಲ್ಲಿ. ಸುಮಾರು ನಮ್ಮ ಪ್ರಾಜೆಕ್ಟ್ ಒಂದು 30 to 40 ಬಿಲ್ಡಿಂಗ್ಸ್ ನಾನು ಕಟ್ಟಿದ್ದೀನಿ. ಅಪ್ಡೇಟ್ ಮಾಡ್ತೀನಿ. ಇನ್ನೆಲ್ಲ ಮುಂದಕ್ಕೆ ಇನ್ನೂ ಚೆನ್ನಾಗಿ ಆಫೀಸ್ ಇದೆ. ಈಗ ಮೊದಲು ಆಫೀಸ್ ಇರಲಿಲ್ಲ, ಈಗ ಆಫೀಸ್ ಎಲ್ಲ ಮಾಡ್ಕೊಂಡಿದ್ದೀನಿ. ಇಂಟೀರಿಯರ್ ಎಲ್ಲ ತುಂಬ ಚೆನ್ನಾಗಿದೆ, ನೀಟಾಗಿದೆ. ನಿಮಗೆಲ್ಲ ವೀಡಿಯೋಸ್ ಎಲ್ಲ ತೋರಿಸ್ತೀನಿ, ನಿಮಗೆ ಅರ್ಥ ಆಗುತ್ತೆ. ಇನ್ನು ನೋಡಿ ಏನೇ ಸರ್ವಿಸ್ ಇದ್ದರೂ ನಮ್ಗೆ ಹೇಳಿ. ಎಲ್ಲ ಸಣ್ಣ ಪುಟ್ಟ ಇಂಜಿನಿಯರ್ಸ್ಗಳೆಲ್ಲ ಕೆಲಸ ಮಾಡ್ತಿರ್ತಾರೆ. ನಾವು ಅಲ್ಲಿಂದನೇ ಕಲಿತು ಈ ಲೆವೆಲಿಗೆ ಬಂದಿರೋದು. ಇವತ್ತು ತುಮಕೂರಿನಲ್ಲಿ ನಮ್ಮ ಸ್ನೇಹಿತರುಗಳಾದಂಥ ಚಂದನ್ ಮತ್ತು ಭಾನುಪ್ರಕಾಶ್ ಸುಚಿತ್ರಾ ಅವರು ಒಂದು ನೂತನವಾದಂಥ ಡೆವಲಪಿಂಗ್ ಮತ್ತು ರಿಯಲ್ ಎಸ್ಟೇಟ್ ಮಾಡುವಂಥ ಒಂದು ನೂತನ ಕಚೇರಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಪೂಜೆ ಮಾಡಿ ಅವ್ರಿಗೆ ಒಳ್ಳೆಯದಾಗ್ತಾ ಆಗಲಿ ಅಂತ ನಾನು ಕೂಡ ವಿಶ್ವಾಸ ಹೇಳ್ತಾ, ಈ ಒಂದು ಇನ್ಫಿನಿಟಿ ಡೆವಲಪರ್ಸ್ ಆ್ಯಂಡ್ ಬಿಲ್ಡರ್ಸ್ ತುಮಕೂರಿನಲ್ಲಿ ಮತ್ತು ಕರ್ನಾಟಕದಲ್ಲಿ ಒಳ್ಳೆಯ ಒಂದು ಸರ್ವಿಸ್ ಕೊಡಲಿ, ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಈಡೇರಲಿ ಅಂತ ನಾನು ಕೂಡ ಅವರಿಗೆ ವೆಲ್ ವಿಶ್ವಾಸ ಹೇಳ್ತಾ, ನಮ್ಮ ಸಹಕಾರ ಅವರಿಗೆ ಸದಾ ಇರುತ್ತೆ ಅಂತ ಈ ಸಂದರ್ಭದಲ್ಲಿ ಅವರಿಗೆ ಆಶಿಸ್ತೀನಿ. ಥ್ಯಾಂಕ್ ಯು. ಇವತ್ತು ತುಮಕೂರಿನಲ್ಲಿ ಇನ್ಫಿನಿಟಿ ಕನ್ಸ್ಟ್ರಕ್ಷನ್ ಆ್ಯಂಡ್ ಡೆವಲಪರ್ಸ್ ಅಂತೇಳಿ ನಮ್ಮ ಆತ್ಮೀಯ ಸ್ನೇಹಿತರಾದಂಥ ಚಂದನ್ ಅವರು, ಸುಚರಿತಾ ಅವರು, ಭಾನುಪ್ರಕಾಶ್ ಅವರೆಲ್ಲ ಸೇರಿ ಇವತ್ತು ಏನು ಉದ್ಘಾಟನೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಅವ್ರಿಗೆ ಎಲ್ಲವೂ ಶುಭವಾಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸ್ತಾ, ತುಮಕೂರಿನಲ್ಲಿ ಒಂದು ಪ್ರತಿಷ್ಠಿತ ಡೆವಲಪಿಂಗ್ ಕಂಪ್ನಿಯಾಗಿ ಈ ಒಂದು ಕಂಪ್ನಿ ಬೆಳೀಲಿ ಅಂತೇಳಿ ತುಂಬೂರದಿಂದ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೀನಿ. ಹಾಯ್ ಸುಚಿ, ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಇನ್ಫಿನಿಟಿ ಡೆವಲಪರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ಸ್, ನಿನ್ನ ನ್ಯೂ ವೆಂಚರ್ಗೆ. ಆ್ಯಂಡ್ ನಾನಿನ್ನು ಫ್ರಮ್ ಯರ್ ಝೀರೋ ಸ್ಟ್ರಗಲ್ ನಿನ್ನ ನೋಡಿದ್ದೀವಿ. ನೀನು ಈ ಮಟ್ಟಿಗೆ ಬೆಳೆದಿದ್ದಕ್ಕೆ ನನಗಂತೂ ತುಂಬ ಖುಷಿ ಇದೆ. ಹಿಂಗೆ ಎಲ್ಲ ಒಳ್ಳೆಯದಾಗಲಿ, ನಿನಗೆ ಸಕ್ಸಸ್ ಸಿಗಲಿ. ಆ್ಯಂಡ್ ನಿನಗೆ ಎಷ್ಟು ಪೇಷನ್ಸಿಂದ ಇರ್ತೀಯೋ ಅಷ್ಟೇ ನಿನಗೆ ಸಿಟ್ಟು ಬರುತ್ತೆ ಅಂತ ನನಗೆ ಗೊತ್ತು. ನಿನ್ನ ಫ್ರಸ್ಟ್ರೇಷನ್ ಪ್ರತಿಯೊಂದು ನಾನು ನೋಡಿದ್ದೀನಿ. ಯಾವ ರೀತಿ ನೀನು ಎಷ್ಟು ಸೈಲೆಂಟ್ ಆಗಿರ್ತೀಯೋ, ನಿನ್ನ ಕೆಣ್ಕದೆ ನೀನು ಎಷ್ಟು ವೈಲೆಂಟ್ ಆಗ್ತೀಯ ಅನ್ನೋದೆಲ್ಲ ನಿನ್ನ ಪೇಷನ್ಸ್ ಟೆಸ್ಟ್ ಮಾಡೋದು ಹೆಂಗೆ ಆಗುತ್ತೆ ಅನ್ನೋದನ್ನ ನಾನು ನೋಡಿದ್ದೀನಿ. ನನಗಂತೂ ಸ್ವಂತ ತಂಗಿ ಇಲ್ಲ, ಅಣ್ಣಂದಿರು ಮತ್ತು ಅಕ್ಕ ಇರೋದು. ನೀನು ನನ್ನ ಸ್ವಂತ ತಂಗಿ ಇದ್ದಂಗೆ. ನಾನು ಎಷ್ಟು ನಿನ್ನ ಕೇರ್ ಮಾಡ್ತೀನಿ ಅದು ಡಬಲ್ ನೀನು ನನ್ನನ್ನು ಕೇರ್ ಮಾಡ್ತೀಯ, ನನ್ನ ಮಗಳನ್ನ, ಅಣ್ಣನ್ನ ಎಲ್ಲ ನಮ್ಮನ್ನ ಅಷ್ಟೇ ನೀನು ರೆಸ್ಪೆಕ್ಟ್ ಮಾಡ್ತೀಯ, ಕೇರ್ ಮಾಡ್ತೀಯ. ಥ್ಯಾಂಕ್ ಯು ಫಾರ್ ದ್ಯಾಟ್. ಆ್ಯಂಡ್
ಹೀಗೆ ನಿನ್ನ ರಿಲೇಷನ್ಶಿಪ್ಪು ಹೀಗೆ ಇರಬೇಕು, ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳಿಬೇಕು, ಎಲ್ಲ ಒಳ್ಳೆಯದಾಗಲಿ. ಆ್ಯಂಡ್ ಒನ್ ಮೋರ್ ಥಿಂಗ್ ನಾನು ಹೇಳೋದು ಮತ್ತೆ, ನಾನು ಸ್ವಂತ ಮನೆ ಅಂತ ಮಾಡಿದ್ರೆ ಅದು ನಿನ್ನ ಕನ್ಸ್ಟ್ರಕ್ಷನ್ಸಲ್ಲೇ ನೀನೇ ಮಾಡಿಕೊಡ್ಬೇಕು. ಅದು ನಿಂಗೆ ಆಲ್ರೆಡಿ ಹೇಳಿದ್ದೀನಿ, ಅದು ಟಚ್ಡ್ ಆದಷ್ಟು ಬೇಗ ಆಗಲಿ. ನೀನೇ ನನಗೆ ಆ ಮನೆ ಮಾಡಿಕೊಡ್ಬೇಕು. ಥ್ಯಾಂಕ್ ಯು ಸುಚಿ. ನಮಸ್ತೆ. ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ತಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ಒಳ್ಳೆಯ ಒಂದು ಪ್ರಗತಿಯನ್ನು ಹೊಂದಿ ಇದು ಸಾರ್ವಜನಿಕವಾಗಿ ಎಲ್ಲರಿಗೂ ಕೂಡ ಅನುಕೂಲ ಆಗೋ ರೀತಿಯಲ್ಲಿ ಒಂದು ನಡೆಸ್ಕೊಂಡು ಹೋಗಲಿ. ನಿಮ್ಮ ಜೀವನದಲ್ಲಿ ಅತ್ಯುನ್ನತ ಮಟ್ಟಕ್ಕೆ ಬಂದು ಮೇಲೆ ಬರಬೇಕು ಅಂತಕ್ಕಂಥ ಮಾತನ್ನು ಈ ಮೂಲಕ ಆಶಿಸ್ತೇ. ಆ ಭಗವಂತನು ನಿಮ್ಮಲ್ಲಿ ಆ ದೈವವನ್ನು ಪಾಲಿಸಲಿ ಮತ್ತು ನಿಮಗೆ ಶ್ರೇಯಸ್ಸು, ಹಣ, ಅಭಿವೃದ್ಧಿ ಮತ್ತು ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ನಿಮ್ಮ ಸಂಸ್ಥೆ ಪ್ರಾರಂಭ ಆಗ್ತಕ್ಕಂಥ ಸಂದರ್ಭದಲ್ಲಿ ನಾವು ಈ ಪ್ರತಿಯೊಬ್ಬರ ಇಲ್ಲಿ ನಾವು ಬೇಡಿಕೊಳ್ಳೋದಂದರೆ ನೀವು ಪ್ರಗತಿ ಹಾದಿಯಲ್ಲಿ ನಡೀರಿ, ಉನ್ನತ ಮಟ್ಟಕ್ಕೆ ಬನ್ನಿ ಮತ್ತು ನಿಮ್ಮ ಸಂಸ್ಥೆ ಉನ್ನತ ಮಟ್ಟಕ್ಕೆ ಬರಲಿ, ಪ್ರಗತಿಯನ್ನು ಸಾಧಿಸಲಿ ಅಂತ ಆಶಿಸ್ತೇವೆ. ಹಾಯ್ ಎವ್ರಿವನ್. ಸೊ ಇವತ್ತು ಸುಚಾರಿತಾ ಅವರು ಮತ್ತು ಚಂದನ್ ಅವರು ಇನ್ಫಿನಿಟಿ ಅಂತ ಒಂದು ಕನ್ಸ್ಟ್ರಕ್ಷನ್ ಆಫೀಸ್ನ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಅವ್ರಿಗೆ ಹಾರ್ಟ್ಲಿ ಕಂಗ್ರ್ಯಾಚುಲೇಷನ್ ಫಸ್ಟ್ ಆಫ್ ಆಲ್. ಸೊ ಇದು ಫುಲ್ಲು ಫೇಮಸ್ ಆಗಬೇಕು ತುಮಕೂರಿಗೆ ಅಂತ ನನ್ನ ಇದು. ಅವ್ರಿಗೆ ಫುಲ್ ಸಕ್ಸಸ್ ಸಿಗಲಿ. ಸೊ ಗಾಡ್ ಬ್ಲೆಸ್ ದೆಮ್. ಸೊ ಥ್ಯಾಂಕ್ ಯು. ಸುಚರಿತಾ ನನಗೆ 2016 ಗೊತ್ತು. ಆಕೆ ಜಾಯ್ನ್ ಆದಾಗ ಆಕೆ ಮುಖದಲ್ಲಿ ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ತವಕ ಕಾಣ್ತಿತ್ತು. ಜಾಯ್ನ್ ಆದಾಗ ಆಕೆಗಿದ್ದಿದ್ದು ಇಂಟೆನ್ಷನ್ ಬಂದು ನಾನೊಬ್ಬ ಒಳ್ಳೆ ಆ್ಯಂಕರ್ ಆಗಬೇಕು, ಒಳ್ಳೆ ನ್ಯೂಸ್ ರೀಡರ್ ಆಗಬೇಕು, ಒಳ್ಳೊಳ್ಳೆ ನ್ಯೂಸ್ಗಳನ್ನ ಜನಕ್ಕೆ ತಲುಪಿಸಿ ಒಂದು ಜನರಲ್ಲಿ ಮಾರ್ಪಾಡನ್ನ ಮಾಡಬೇಕು ಅಂತ ಅವಳ ಉದ್ದೇಶ ಆಗಿತ್ತು. ತದನಂತರ ಆಕೆ ಸ್ಕಿಲ್ಲು ಬೆಳೀತಾ ಆ್ಯಕ್ಟಿಂಗ್ ಅನ್ನೋದನ್ನ ಒಂದು ಕರಗತ ಮಾಡ್ಕೊತಾಳೆ. ಮತ್ತು ಅವಳಲ್ಲಿರೋ ಮಾತುಗಾರಿಕೆ ಆಕೆನ ಆ್ಯಂಕರಿಂಗ್ ಕಡೆಯಿಂದ ಆ್ಯಕ್ಟಿಂಗ್ ಕಡೆಗೆ ತಂದೊಯ್ಯುತ್ತೆ. ಅದಾದಮೇಲೆ ನಮ್ಗೆ ಅರ್ಥ ಆಗಿ ಶುರು ಆಯಿತು ಆಕೆ ಎಲ್ಲ ಒಂದು ಫೀಲ್ಡಲ್ಲಿ ಎಲ್ಲೇ ಹೋಗಲಿ ಆ ಫೀಲ್ಡಲ್ಲೆಲ್ಲ ಸಾಧನೆ ಮಾಡುವಂಥ ಒಂದು ಹಿರಿಮೆ, ಒಂದು ಗರಿಮೆಯನ್ನು ಹೊಂದಿದ್ದಾಳೆ ಅಂತ. ಇವತ್ತಿಗೆ ಈ ಒಂದು ಹೊಸ ಸ್ಟಾರ್ಟಪ್ ಏನು ಮಾಡ್ತಿದ್ದಾರೆ ಇನ್ಫಿನಿಟಿ ಡೆವಲಪರ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ನು, ಇದು ಆಕೆಗೆ ಒಂದು ಒಳ್ಳೆ ಯಶಸ್ಸನ್ನು ತಂದುಕೊಡಲಿ ಮತ್ತು ಒಂದು ಒಳ್ಳೆ ಆರ್ಥಿಕ ವ್ಯವಸ್ಥೆಯನ್ನು ಹೊಂದಿಕೊಡಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ತೀನಿ. ಹಾಯ್ ಸುಚರಿತಾ, ತುಂಬ ಖುಷಿಯಾಗುತ್ತೆ ನೀನು ಬೆಳೆದು ಬಂದಿರೋ ರೀತಿ. ಕಾಲೇಜ್ ಡೇಸಲ್ಲಿ ನೋಡಿದ್ದು ಸುಚರಿತಾನೇ ಬೇರೆ, ಇವತ್ತಿರೋ ಸುಚರಿತಾನೇ ಬೇರೆ. ಎಲ್ಲೋ ಒಂದು ಕಡೆ ನಮ್ಮ ಜೊತೆಲೇ ಇದ್ದು ನಮ್ಮ ಸ್ನೇಹಿತೆಯಾಗಿ ಇವತ್ತು ಈ ಮಟ್ಟಿಗೆ ಬೆಳೆದಿದೆ ಅಂದರೆ ತುಂಬ ಖುಷಿಯಾಗುತ್ತೆ. ಒಂದು ಕಡೆ ಫಿಲಮ್ ಆಗಲಿ, ಇನ್ನೊಂದು ಕಡೆ ಸಪ್ರೇಟಾಗಿ ನಿಂದೇ ಸ್ವಂತ ಒಂದು ಬಿಸ್ನೆಸ್ ವೆಂಚರ್ ಏನು ಸ್ಟಾರ್ಟ್ ಮಾಡಿದ್ಯಾ, ಭಾಳ ಹೆಮ್ಮೆ ಅನಿಸುತ್ತೆ. ಇದೇ ರೀತಿ ಮಾಡ್ತಾಯಿರೋ ಆ ಭಗವಂತ ನಿಮಗೆ ಆಯುಷ್ಯ, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ಕೊಟ್ಟು ಇದೇ ರೀತಿ ಸಕ್ಸಸ್ ಕೊಟ್ಟು ಕಾಪಾಡಲಿ. ಫಾಲ್ ಸುಚಿ, ತುಂಬ ಖುಷಿ ಆಗ್ತಾಯಿದೆ. ನೀನು ಕಾಲೇಜಲ್ಲಿ ಇದ್ದಿದ್ದು ದಿವಸಗಳಿಗೂ ಇವಾಗೂ ತುಂಬಾ ಚೇಂಜಸ್ ಆಗಿದೆ. ಸೊ ನಿನಗಿಂತ ಹೆಚ್ಚು ಖುಷಿ ನಮಗಾಗ್ತಾಯಿದೆ. ಸೊ ಇದೇ ರೀತಿ ಮುಂದೆ ಇನ್ನೂ ಚೆನ್ನಾಗಿ ಎತ್ತರಕ್ಕೆ ಬೆಳಿ. ನಮ್ಮ ಪ್ರೋತ್ಸಾಹ ಎಂದಿಗೂ ನಿನ್ನ ಜೊತೆ ಇರುತ್ತೆ. ಸೊ ಕಂಗ್ರ್ಯಾಚುಲೇಷನ್ ಸುಚಿ, ಆಲ್ ದ ವೆರಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ ಸುಚಿ. ಎಲ್ಲರೂ ಹೇಳ್ದಂಗೆ ಕಾಲೇಜಲ್ಲಿ ನೋಡಿದ ಸುಚಿಗಿಂತ ಇವಾಗ ನೋಡ್ತಿರೋ ಸುಚಿಗೆ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ನೀ ಅಂದ್ಕೊಂಡಿರೋದು ಇನ್ನೂ ಒಂದು ಕಂಪ್ನಿ 16 ಕಂಪ್ನಿ ಆಗಲಿ ಅಂತ ಒಂದು ವಿಶ್ ಮಾಡ್ತಾ
ಆಲ್ ದ ವೆರಿ ಬೆಸ್ಟ್ ಸುಚಿ. ಥ್ಯಾಂಕ್ ಯು. ನೋಡಿದ್ರಲ್ಲ ಇವತ್ತಿನ ವ್ಲಾಗ್. ನಾನು ಕೂಡ ಸಿಕ್ಕಾಪಟ್ಟೆ ಟಯರ್ಡ್ ಆಗಿ ಹೋಗಿದ್ದೀನಿ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ನನ್ನ ಆಫೀಸ್ ನಾನು ಹೇಳ್ದಂಗೆ ನಿಮ್ಮ ಬ್ಲೆಸ್ಸಿಂಗ್ಸ್ ಯಾವಾಗಲೂ ನಮ್ಮ ಮೇಲೆ ಇರಬೇಕು. ಇಷ್ಟು ಇಲ್ಲಿವರೆಗೂ ಬರೋದಕ್ಕೆ ನೀವೇ ಕಾರಣ, ನಿಮ್ಮ ಸಪೋರ್ಟೇ ಕಾರಣ. ಹಾಗೆ ಒಂದು ಹೊಸ ವೆಂಚರ್ನ ಸ್ಟಾರ್ಟ್ ಮಾಡಿದ್ದೀನಿ. ನಿಮ್ಮ ಸಪೋರ್ಟು ಇದೇ ರೀತಿ ಯಾವಾಗಲೂ ನನ್ನ ಮೇಲೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಾನು ನಿಮ್ಮನ್ನ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ. ಯಾಕೆಂದರೆ ಯಾವುದೇ ವಿಡಿಯೋಸ್ ಬಂದರೂ ನಿಮಗೆ ನೋಟಿಫಿಕೇಶನ್ ಬರ್ತಾ ಹೋಗ್ತಾ ಇರುತ್ತೆ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಟೇಕ್ ಕೇರ್. ಬಾಯ್ ಬಾಯ್.